ಹಲೋ ಫುಡೀಸ್, ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್. ನಾನಿವತ್ತು ಯುಗಾದಿ ಸ್ಪೆಷಲ್ ಪಚ್ಚಡಿ ಅಥವಾ ಬೇವು ಅಂತಲೂ ಅಂತಾರೆ, ಅದನ್ನು ಹೇಗೆ ಮಾಡೋದು, ದೇವ್ರ ನೈವೇದ್ಯಕ್ಕೆ ಎಲ್ಲದಕ್ಕೂ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಹುಣಸೆಹಣ್ಣನ್ನು ಫಸ್ಟೇ ಒಂದು ಅರ್ಧ ಗಂಟೆ ಫಸ್ಟೇ ನೆನೆಸಿಟ್ಕೊಂಡಿದ್ದೀನಿ. ಒಂದು ದಪ್ಪ ಗಾತ್ರದಷ್ಟು ಹುಣಸೆಹಣ್ಣು ತಗೊಂಡು ನೆನೆಸಿದ್ದೀನಿ. ಅದನ್ನೇ ಚೆನ್ನಾಗಿ ಕ್ಯೂಚ್ಕೋಬೇಕಾಗುತ್ತೆ. ಈಗ ಇದಾಗಿದೆ. ನಾವು ಬೇವನ್ನು ಯಾವ ಪಾತ್ರೆಯಲ್ಲಿ ಮಾಡ್ತೀವಿ ಆ ಪಾತ್ರೆಗೆ ತಗೊಂಡು ಸೋಸ್ಕೋಬೇಕಾಗುತ್ತೆ. ಅದ್ರದ್ದು ರಸ ಮಾತ್ರ ಬೇಕು, ತಿಳ್ಳು ಇದೇನು ಬೀಳಬಾರ್ದು. ಒಂದು ಸ್ಪೂನ್ ತಗೊಂಡು ಈ ಥರ ತಿರುಗಿಸ್ಕೊಂಡು ಎಲ್ಲದೂ ಸೋಸ್ಕೋಬೇಕಾಗುತ್ತೆ ನೀರು. ಇದಿಷ್ಟಾರೆ ಸಾಕು, ಜಾಸ್ತಿಯನ್ನು ಸೋಸೋದೇನು ಬೇಡ. ಇದು ಉಳಿದಿರೋದನ್ನು ಬೇರೆ ಅಡುಗೆಗೆಲ್ಲ ಯೂಸ್ ಮಾಡ್ಕೋಬೋದು, ಸಾಂಬಾರು ಈ ಥರ ಎಲ್ಲದಕ್ಕೂ. ಈಗ ಇದಕ್ಕೇನೆ ನಾನು 1 ಕಪ್ ಆಗೋಷ್ಟು ಬೆಲ್ಲ ಹಾಕೋತಿದ್ದೀನಿ. ನಾನು ಬೆಲ್ಲನ ಚಿಕ್ಕದಾಗಿ ತುರ್ಕೊಂಡು ಹಾಕೋತಿದ್ದೀನಿ, ಬೇಗ ಕರಗುತ್ತೆ ಅನ್ನೋದಕ್ಕೋಸ್ಕರ. ನಾನು ಹುಣಸೆಹಣ್ಣು ಎಷ್ಟು ತಗೊಂಡಿದ್ದೋ ಅದೇ ಅಳತೆಯಲ್ಲಿ ಬೆಲ್ಲನೂ ಕೂಡ ಹಾಕೋತಿದ್ದೀನಿ. ನಾನು ಹಾಕೊಂಡು ಇದನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ನೆನೆಯೋದಕ್ಕೆ ಹಾಗೆ ಬಿಟ್ಬಿಡೋಣ. ನಾನು 1 ಕಪ್ ಆಗೋಷ್ಟು ನೀರನ್ನು ಹಾಕೋತಿದ್ದೀನಿ. ಬೆಲ್ಲ ಎಲ್ಲ ಕರಗಬೇಕು. ಒಂದು 10 ನಿಮಿಷ ಹಾಗೆ ಸೈಡಲ್ಲಿ ಎತ್ತಿಡೋಣ. ಅಷ್ಟರಲ್ಲಿ ನಾವು ಇದಕ್ಕೆ ಬೇವಿನ ಹೂವು ಬೇಕಾಗುತ್ತೆ. ಬೇವಿನ ಹೂವು ಈ ಥರ ಬಿಡಿಸ್ಕೊಂಡು ಅದರದ್ದು ಕಡ್ಡಿ ಏನು ಸಹ ಬರಬಾರ್ದು, ಆ ಥರ ಇದು ಬರೀ ಹೂವು ಮಾತ್ರ ಬಿಡಿಸ್ಕೋಬೇಕಾಗುತ್ತೆ. 1 ಸ್ಪೂನ್ ಅಷ್ಟಾದರೆ ಸಾಕು, ಜಾಸ್ತಿ ಏನು ಬೇಕಾಗಲ್ಲ. ಇದನ್ನು ಕ್ಲೀನಾಗಿ ಕಡ್ಡಿ ಡಸ್ಟ್ ಏನು ಇಲ್ದಂಗೆ ಚೆನ್ನಾಗಿ ಬಿಡಿಸ್ಕೋಬೇಕಾಗುತ್ತೆ. ಹಾಗೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ವೀಡಿಯೋದು ನೋಟಿಫಿಕೇಷನ್ ಫಸ್ಟೇ ಬರುತ್ತೆ. ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ಚಾನಲ್ನ. ನೋಡಿ, ಈ ಥರ ಎಲ್ಲದನ್ನು ನಿಧಾನಕ್ಕೆ ಒಂದೊಂದಾಗೇ ಬಿಡಿಸ್ಕೋಬೇಕಾಗುತ್ತೆ. ಹೂವು ಅಂಥದ್ದನ್ನು ಮಾತ್ರ ಬೇಕಾಗುತ್ತೆ. ಚಿಕ್ಕ ಚಿಕ್ಕ ಕಡ್ಡಿ ಇದ್ರೂ ಈ ಥರ ತೆಗೆದುಬಿಟ್ಟು ಬರೀ ಈ ಥರ ಹೂವಾಗಿರೋದನ್ನು ಮಾತ್ರ ತೊಗೊಳ್ಳಿ. ನೋಡಿ, ನಾನು ಇಲ್ಲೊಂದು ಚಿಕ್ಕ ಸ್ಪೂನಷ್ಟು ಮಾತ್ರ ತಗೊಂಡಿದ್ದೀನಿ. ಈಗ ಇದು ಕೂಡ ಆಗಿದೆ, ಒಂದು 10 ನಿಮಿಷ ಕೂಡ ಆಗಿದೆ. ನಾನಿದು ಬೆಲ್ಲನ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಫುಲ್ ಕರಗಬೇಕು. ಎಲ್ಲದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೇ ನಾವು ಬೇವಿನ ಹೂವು ಬಿಡಿಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ 1 ಮಾವಿನಕಾಯಿ ಕೂಡ ತಗೊಂಡಿದ್ದೀನಿ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇದಕ್ಕೇ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಕೂಡ ಹಾಕೋತಾ ಇದ್ದೀನಿ ನಾನಿಲ್ಲಿ, ಅಚ್ಚ ಖಾರದ ಪುಡಿ. ಅದಕ್ಕೇ 1/4 ಟೇಬಲ್ ಸ್ಪೂನ್ ಕಾಳು ಮೆಣಸನ್ನು ಕೂಡ ಚಿಕ್ಕದಾಗಿ ಕುಟ್ಟಿ ಹಾಕೊಳ್ಳಿ. ಫ್ರೆಶ್ ಆಗಿರೋದನ್ನೇ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇದಕ್ಕೆ ನಾನು ಬ್ಲ್ಯಾಕ್ ಸಾಲ್ಟ್ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕೋತಿದ್ದೀನಿ. ಬ್ಲ್ಯಾಕ್ ಸಾಲ್ಟೇ ಹಾಕಿ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ. ಈಗ ಇದಕ್ಕೇ ನಾನೇನು 1 ಸ್ಪೂನ್ ಆಗೋಷ್ಟು ಒಣದ್ರಾಕ್ಷಿ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗೋಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಗೋಡಂಬಿನೂ ಕೂಡ ಹಾಕೋತಾ ಇದ್ದೀನಿ. ಇದಕ್ಕೇ ಒಂದು ಚಿಕ್ಕದಾಗಿ ಕಟ್ ಮಾಡಿರೋ 1-2 ಸ್ಪೂನ್ ಕೊಬ್ಬರಿ ಕೂಡ ಹಾಕೋತಾ ಇದ್ದೀನಿ. ಹಾಗೆಯೇ 1-2 ಸ್ಪೂನು ಹುರ್ಗಡ್ಲೆ ಕೂಡ ಹಾಕೋತಾ ಇದ್ದೀನಿ. ಹುರ್ಗಡ್ಲೆನ ಪೌಡ್ರ್ ಮಾಡಿ ಯಾರೋ ಹಾಕೋಬೋದು, ಹಾಗೆ ಯಾರೋ ಹಾಕೋಬೋದು. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ನಾನಿಲ್ಲಿ ಹಾಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಬೇಕಂದ್ರೆ ಇದಕ್ಕೆ ಬಾಳೆಹಣ್ಣು, ಆಪಲ್ಲು, ಹಾಗೆ ಒಣ ಖರ್ಜೂರ ಈ ಥರ ಎಲ್ಲ ಥರದ ಫ್ರೂಟ್ಸನ್ನು ಹಾಕ್ಕೊಂಡು ಮಾಡ್ಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಮಾಡಿ ತೋರಿಸ್ತಿದ್ದೀನಿ. ಹಾಗೆ ಬೇಸಿಗೆ ಕಾಲ ಆಗಿರೋದ್ರಿಂದ ಕುಡಿಯೋಕ್ಕೂ ಕೂಡ ತಂಪಾಗಿ ಚೆನ್ನಾಗಿರುತ್ತೆ. ಈ ಸಲ ಯುಗಾದಿಗೆ ನೀವು ದೇವ್ರ ನೈವೇದ್ಯಕ್ಕೆ ಈ ಥರ ಮಾಡಿ ಇಟ್ಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.